ಸಮುದ್ರದ ಒಳಗಿನ ಪ್ರಪಂಚ ಭೂಮಿಯಾದ 70% ಹೆಚ್ಚು ಭಾಗವನ್ನು ಸಮುದ್ರ ಆವರಿಸಿದೆ. ಸಮುದ್ರದ ಆಳದ ಭಾಗಗಳು ಒಂದು ಸೂರ್ಯ ಬೆಳಕು ಸಿಗುವ ಪ್ರದೇಶ, ಸನ್ಲೈಟ್ ಝೋನ್. ಇಲ್ಲಿ ಬೆಳಕು ಹೆಚ್ಚು ಸಿಗುತ್ತದೆ. ಬಣ್ಣ ಬಣ್ಣದ ಮೀನುಗಳು, ಪ್ರವಾಳ್, ಕೋರಲ್, ಸಮುದ್ರ ಆಮೆಗಳು ಹಾಗೂ ಸಸ್ಯಗಳು ಜೀವಿಸುತ್ತವೆ. ಬೆಳಕು ಕಡಿಮೆಯಾಗುವ ಪ್ರದೇಶ, ಥೈಲೈಟ್ ಝೋನ್. ಇಲ್ಲಿ ಬೆಳಕು ನಿಧಾನವಾಗಿ ಮರೆಯಾಗುತ್ತದೆ. ಕೆಲವು ಜೀವಿಗಳು ಸ್ವತಃ ಬೆಳಕು ಹೊಳೆಯುತ್ತವೆ. ಇದನ್ನು ಜೈವ ಪ್ರಕಾಶ್, ಬಯೋಲೈಮಿನೆಸೆನ್ಸ್ ಎನ್ನುತ್ತಾರೆ. ಮಧ್ಯರಾತ್ರಿ ವಲಯ, ಇಲ್ಲಿ ಪೂರ್ಣ ಕತ್ತಲೆ. ದೊಡ್ಡ ಶಾರ್ಕ್ಗಳು, ಜಾಯಂಟ್ ಸ್ಕ್ವಿಡ್ ಹಾಗೂ ವಿಚಿತ್ರ ರೂಪದ ಜೀವಿಗಳು ಇಲ್ಲಿ ಕಂಡುಬರುತ್ತವೆ. ಅತ್ಯಂತ ಆಳದ ಪ್ರದೇಶ, ಡೀಪ್ ಟ್ರೆಂಚಸ್, ಸಮುದ್ರದ ಅತಿ ಆಳವಾದ ಭಾಗ. ಇಲ್ಲಿ ಒತ್ತಡ ತುಂಬಾ ಹೆಚ್ಚು. ಕೆಲವೇ ವಿಶೇಷ ಜೀವಿಗಳು ಬದುಕಬಲ್ಲವು. ಸಮುದ್ರದ ಪ್ರಮುಖ ಪ್ರದೇಶಗಳು, ಪ್ರವಾಳ ಕಾಡುಗಳು, ಕೋರಲ್ ರೀಫ್ಸ್. ಸಮುದ್ರದ ಕಾಡು, ಅನೇಕ ಜೀವಿಗಳ ಮನೆ. ಕೆಲ್ಪ್ ಕಾಡುಗಳು, ಕೆಲ್ಪ್ ಫಾರೆಸ್ಟ್ಸ್. ನೀರಿನ ಅಡಿಯಲ್ಲೇ ಎತ್ತರವಾದ ಹಸಿರು ಸಸ್ಯಗಳ ಅರಣ್ಯ. ಧ್ರುವ ಸಮುದ್ರಗಳು, ಪೋಲಾರ್ ಓಷನ್ಸ್. ಅತಿ ಚಳಿ ನೀರು, ತಿಮಿಂಗಿಲ, ಪೆಂಗ್ವಿನ್, ಸೀಲ್ಗಳು ಇಲ್ಲಿ ಬದುಕುತ್ತವೆ. ಸಮುದ್ರ ಜೀವಿಗಳ ವಿಶಿಷ್ಟತೆ. ಸಮುದ್ರ ಜೀವಿಗಳು ವಿಭಿನ್ನ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಿವೆ. ತಮ್ಮದೇ ಬೆಳಕು ಹೊರಸಲು, ಹೆಚ್ಚಿನ ಒತ್ತಡದಲ್ಲೂ ಬದುಕಲು, ಗಿಲ್ಗಳ ಮೂಲಕ ಉಸಿರಾಡಲು, ಮಾನವರಿಗಿನ್ನೂ ಅನ್ವೇಷಣೆಯಾಗದ ಅನೇಕ ಜಾತಿಗಳು ಸಮುದ್ರದಲ್ಲಿವೆ. ಯಾಕೆ ಸಮುದ್ರ ಮಹತ್ವದ್ದು? ಭೂಮಿಗೆ ಅಗತ್ಯವಾದ ಆಮ್ಲಜನಕವನ್ನು ಹೆಚ್ಚು ಉತ್ಪಾದಿಸುತ್ತದೆ, ಹವಾಮಾನ ಮತ್ತು ಮಳೆಯ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ, ಆಹಾರ ಮತ್ತು ಸಂಪನ್ಮೂಲಗಳ ಮೂಲ ಕೋಟ್ಯಂತರ ಜೀವಿಗಳ ಮನೆ.